ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಎಲ್ಲರಿಗೂ ಗೊತ್ತಾಗಿರುತ್ತೆ ನಿಮ್ಮ ಫೋನಲ್ಲಿರುವಂಥ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಪ್ಲಿಕೇಶನ್ ಇವಾಗ ಜಿಯೋ ಹಾಟ್ ಸ್ಟಾರ್ ಆಗಿ ಕನ್ವರ್ಟ್ ಆಗಿರೋದು. ಅಪ್ಡೇಟ್ನ ಕೇಳ್ತಾ ಇರುತ್ತೆ ಅಥವಾ ಅದಾಗದೇ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಆಟೋ ಇತ್ತು ಅಂತಂದರೆ ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಮಾಡಿ ಜಿಯೋ ಹಾಟ್ ಸ್ಟಾರ್ ಆಗಿ ಕನ್ವರ್ಟ್ ಆಗುತ್ತೆ. ಹೊಸ ಅಪ್ಲಿಕೇಶನು ಬಂದಿದೆ. ಇವಾಗ ಹೊಸ ಅಪ್ಲಿಕೇಶನಲ್ಲಿ ಅದೇ ಪ್ಲ್ಯಾಟ್ಫಾರ್ಮ್ನ ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ ಅಷ್ಟೇ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಏನಕ್ಕೆ ಅಂತಂದರೆ ಜಿಯೋ ಮತ್ತು ಸ್ಟಾರ್ ಅವರ ಕೊಲ್ಯಾಬ್ ಆಯ್ತಲ್ಲ, ರಿಲಯನ್ಸ್ ಮತ್ತು ಸ್ಟಾರ್ ಅವರ ಕೊಲ್ಯಾಬ್ ಆಗಿದ್ದರಿಂದ, ಮರ್ಜರ್ ಆಗಿದ್ದರಿಂದ, ಸೊ ಈ ಪ್ಲ್ಯಾಟ್ಫಾರ್ಮ್ನ ಇವಾಗ ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಜಿಯೋ ಹಾಟ್ ಸ್ಟಾರ್ ಅಂತ ಮಾಡಿದರೆ. ಹಾಟ್ ಸ್ಟಾರ್ನ ಎವಲ್ಯೂಷನ್ ಹೆಂಗಿತ್ತು ಅಂದರೆ ಹಾಟ್ ಸ್ಟಾರ್ ಅಂತ ಇತ್ತು ಫಸ್ಟು, ಅದಾದಮೇಲೆ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಆಯಿತು, ಅದಾದಮೇಲೆ ಇವಾಗ ಜಿಯೋ ಹಾಟ್ ಸ್ಟಾರ್ ಆಗಿದೆ ಮರ್ಜರ್ ಆಗಿರೋದ್ರಿಂದ. ಸೊ ಇವಾಗ ಶಾಕ್ ಆಗ್ತೀರಾ ಎಲ್ಲರೂ. ಹೌದು, ಶಾಕ್ ಆಗಲೇಬೇಕು. 2 ವರ್ಷನ ಬಿಟಿ ನೋಡ್ತಾ ಇದ್ದಂಥ ಫ್ಯಾನ್ಸ್ಗಳು, ನಮ್ಮ ಹುಡುಗರು ಇವಾಗ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡೋ ಅಂಥ ಪದ್ಧತಿ ಬಂದಿದೆ ಮಗ. IPL ಆಗಿರಲಿ, WPL ಆಗಿರಲಿ, ಜೊತೆಗೆ ICC ಟೂರ್ನಮೆಂಟ್ಸ್ ಆಗಿರಲಿ, ಬರ್ತಾ ಇರೋಂಥ ಚಾಂಪಿಯನ್ಸ್ ಟ್ರೋಫಿ ಎಲ್ಲರೂ ಕೂಡ ದುಡ್ಡು ಕೊಟ್ಟಿನೇ ನೋಡಬೇಕು, ಸಬ್ಸ್ಕ್ರಿಪ್ಷನ್ ತೊಗೊಂಡೇ ನೋಡಬೇಕಾಗತ್ತೆ. ಅದೇ ಜಿಯೋ ಸಿನಿಮಾದಲ್ಲಿ ಬರ್ತಾ ಇದ್ದಂಥ ಸ್ಪೋರ್ಟ್ಸ್ ಇವೆಂಟ್ಗಳೆಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲನೂ ಫ್ರೀಯಾಗಿಯೇ ನಾವು ನೋಡ್ತಾ ಇದ್ವಿ. ಎಲ್ಲನೂ ಏನು ದುಡ್ಡೇನು ಚಾರ್ಜ್ ಮಾಡ್ತಿರಲಿಲ್ಲ. ಕಳೆದ 2 ವರ್ಷದಿಂದ ಏನು ಸ್ಪೋರ್ಟ್ ಇವೆಂಟ್ಗಳು ಜಿಯೋದಲ್ಲಿ ಆಗ್ತಾಯಿತ್ತು ಎಲ್ಲನೂ ಕೂಡ ಫ್ರೀಯಾಗಿ ನೋಡಿದ್ದೀವಿ. 2 ವರ್ಷ ಬಿಟಿ ಕೊಟ್ಟಿದ್ದೀವಿ. ಇನ್ಮೇಲೆ ಬಿಟಿ ಎಲ್ಲ ಕೊಡೋಕ್ಕಾಗಲ್ಲ ಆಗಿರೋ, ನಾವು ಮರ್ಜ್ ಆಗಿದ್ದೀವಿ. ಅವ್ರಿಗೂ ಏನೋ ಲಾಸ್ ಆಗ್ತಿತ್ತು ಅಂತ ಕಾಣಿಸುತ್ತೆ, ಬರೀ ಜಿಯೋ ಸಿನಿಮಾದಲ್ಲಿ ಬರೀ ಬಿಟಿ ಕೊಡ್ತಾ ಇದ್ರಿಂದ. ಅದಕ್ಕೋಸ್ಕರ ಬೇಡ, ತಲ್ಲವೇ ಬೇಡ, ಮರ್ಜರ್ ಆಗ್ಬಿಡೋಣ. ಯಾಕಂದರೆ IPL ನೋಡಿದ್ವಿ ನಾವು, ಸ್ಟಾರ್ ಅವರೇ ಒಂಥರ ಬೇರೆ ಥರ ಬ್ರಾಡ್ಕಾಸ್ಟ್ ಮಾಡೋರು, ಈ ಕಡೆ ಜಿಯೋ ಸಿನಿಮಾದವರೇ ಬೇರೆ ಥರ ಬ್ರಾಡ್ಕಾಸ್ಟ್ ಮಾಡೋರು. ಇವಾಗ ಇಬ್ಬರದು ಮರ್ಜರ್ ಆಗಿರೋದ್ರಿಂದ ಒಂಥರ ಈ ಸ್ಪೋರ್ಟ್ಸ್ ಅಂತ ಬಂದಾಗ ಒಂಥರ ಸಿಂಗಲ್ ಪ್ಲ್ಯಾಟ್ಫಾರ್ಮಲ್ಲೇ ಎಲ್ಲನೂ ಕೂಡ ಬರೋ ಥರ ಆಗಿದೆ. ಇವಾಗ ಎಲ್ಲ ಇವೆಂಟ್ಸ್ಗಳನ್ನು ಕೂಡ ಜಿಯೋ ಹಾಟ್ ಸ್ಟಾರ್ಲೇ ಬ್ರಾಡ್ಕಾಸ್ಟ್ ಆಗುತ್ತೆ. ಜಿಯೋ ಹಾಟ್ ಸ್ಟಾರ್ದು ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂತು ಅಂತಂದರೆ ಚೀಪೋ ಪ್ಲ್ಯಾನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅದೇನೇ ಇದೆ. ಮುಂಚೆ ಏನಿತ್ತು ಹಾಟ್ ಸ್ಟಾರಲ್ಲಿ ಏನಿತ್ತು ಅದೇ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ಏನಿದೆ ಅಂತ ಏನು ಹೆವಿ ಏನು ಚೇಂಜ್ ಆಗಿಲ್ಲ. 149 ರೂಪಾಯಿಗೆ 3 ತಿಂಗಳ ಸಬ್ಸ್ಕ್ರಿಪ್ಷನು ನಿಮಗೆ ಸಿಗುತ್ತೆ. ಸೊ ಇದನ್ನು ತೊಗೊಂಡು ನೀವು ಫೋನಲ್ಲಿ ಆರಾಮಾಗಿ ನೋಡ್ಕೊಬೋದು ಗುರು. ಒಂದು ಸಿಂಗಲ್ ಡಿವೈಸ್ ಸಿಗುತ್ತೆ, ಸೊ 3 ತಿಂಗಳು ಸಿಗುತ್ತೆ. ನಿಮ್ಗೇನು ವರ್ಷದ ಪ್ಲ್ಯಾನು ಫೋನಲ್ಲಿ ನೋಡುವಂಥ ಪ್ಲ್ಯಾನ್ ಬೇಕು ಸಿಂಗಲ್ ಡಿವೈಸ್ದು ಅಂತಂದರೆ 499 ರೂಪಾಯಿ ಕೊಟ್ಬಿಟ್ಟು ಆರಾಮಾಗಿ 1 ವರ್ಷ ಫುಲ್ಲು ನೋಡ್ಕೊಬೋದು ಅವರು. ಯಾವುದೇ ಮ್ಯಾಚ್ ಆಗಲಿ, ಯಾವುದೇ ಇವೆಂಟ್ ಆಗಲಿ, ಅವ್ನ ಅಜ್ಜಿ ವಿತ್ ಆ್ಯಡ್ಸು ಆರಾಮಾಗಿ ನೋಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ಸೂಪರ್ ಪ್ಲ್ಯಾನು. ನೆಕ್ಸ್ಟ್ ಬಂದ್ಬಿಟ್ಟು ಅದರ ನೆಕ್ಸ್ಟು ಪ್ರೀಮಿಯಂ ಪ್ಲ್ಯಾನ್ ಅಂತ ಇದೆ. ಸೂಪರ್ ಪ್ಲ್ಯಾನಲ್ಲಿ ನಿಮಗೆ ಆ್ಯಡ್ಸ್ ಬರುತ್ತೆ, ಅದು ವಿತೌಟ್ ಆ್ಯಡ್ಸ್ನು ಕೂಡ ನೀವು ತೊಗೊಬೋದು ಅಂತ ಕಾಣಿಸುತ್ತೆ. ಅದು 1099 ಏನೋ ಇದೆ ಸೂಪರ್ ಪ್ಲ್ಯಾನಲ್ಲಿ. ಅಂದರೆ 2 ಡಿವೈಸ್ಗಳು ಮಾತ್ರ ನಿಮಗೆ ಅಟ್ ಎ ಟೈಮ್ ನೋಡೋಕೆ ಆಗುವಂಥದ್ದು. ನೀವು ಲ್ಯಾಪ್ಟಾಪಲ್ಲೂ ನೋಡ್ಬೋದು, ಕಂಪ್ಯೂಟರ್ ನೋಡ್ಬೋದು, ಫೋನಲ್ಲಿ ನೋಡ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ನೋಡ್ಬೋದು. 299 ರೂಪಾಯಿ 3 ಮಂತ್ಸಿಗೆ ಇದರ ಸಬ್ಸ್ಕ್ರಿಪ್ಷನ್ನು. ಆ್ಯಂಡ್ 899 ರೂಪಾಯಿಗೆ ಇದರದ್ದು 1 ಇಯರ್ ಸಬ್ಸ್ಕ್ರಿಪ್ಷನು. ನಾನು ಕರೆಂಟ್ಲಿ ಈ ಸಬ್ಸ್ಕ್ರಿಪ್ಷನನ್ನು ತೊಗೊಂಡಿರೋದು 899 ರುಪೀಸ್ನ ಸಬ್ಸ್ಕ್ರಿಪ್ಷನ್ನು. ಸೊ ಇದು ತೊಗೊಳ್ಳಿ, ಟಿ ವಿಲಿ ಬೇಕಾದ್ರೂ ನೋಡ್ಬೋದು ಹಾಕೊಂಡು, ಅಥವಾ ಲ್ಯಾಪ್ಟಾಪ್ ಯಾವುದ್ರಲ್ಲಿ ಬೇಕಾದ್ರೂ ನೋಡ್ಬೋದು, ಫೋನಲ್ಲಿ ಬೇಕಾದ್ರೂ ನೋಡ್ಬೋದು. ಅದೇ ನೀವೇನಾದ್ರು ಫೋನಲ್ಲಿ ನೋಡ್ತೀರಾ ಅಂತಂದರೆ, ಬರೀ ಫೋನಲ್ಲಿ ಮಾತ್ರ ನೋಡ್ತೀವಿ ಗುರು ಅಂತಂದರೆ, ಅದೇ ಫಸ್ಟು ಚೀಪರ್ ಪ್ಲ್ಯಾನ್ ಏನಿದೆ, ಅಫೋರ್ಡಬಲ್ ಪ್ಲ್ಯಾನ್ ಏನಿದೆ, 149 ರೂಪಾಯಿ ಪ್ಲ್ಯಾನು ಅಥವಾ 499 ರೂಪಾಯಿ ಪ್ಲ್ಯಾನು ವರ್ಷದ, ಅದನ್ನು ತೊಗೊಳ್ಳಿ. ಇಲ್ಲ ಅಂತ ಅಂದರೆ ಪ್ರೀಮಿಯಂ ಪ್ಲ್ಯಾನ್ ಬೇಕು ಅಂತಂದರೆ 4 ಡಿವೈಸು ಲಿಂಕ್ ಮಾಡ್ಬೋದು ನೀವು. 4 ಡಿವೈಸಲ್ಲಿ ಅಟ್ ಎ ಟೈಮ್ ನೋಡ್ಬೋದು ನೀವು. ಫ್ರೆಂಡ್ಸ್ಗಳೆಲ್ಲ ಗುಡ್ಡೆ ಹಾಕೊಂಡು ತೊಗೊತೀರಾ ಅಂತಂದರೆ ಈ ಒಂದು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಕೂಡ ತಗೊಬೋದು. 1499 ರೂಪಾಯಿ ವರ್ಷಕ್ಕೆ. ಆಲ್ಮೋಸ್ಟ್ ಅಮೆಝಾನ್ ಪ್ರೈಮ್ ಮೆಂಬರ್ಶಿಪ್ ತೊಗೊಂಡಂಗೆ ಆಗುತ್ತೆ. ಇದು 299 ರೂಪಾಯಿ ಆಗುತ್ತೆ ಪರ್ ಮಂತ್. ಏನಾದ್ರು ತೊಗೊತೀರಾ ಅಂತಂದರೆ ನೀವು ಈ ಒಂದು 4 ಡಿವೈಸ್ಗಳನ್ನ ಲಿಂಕ್ ಮಾಡುವಂಥ, 4 ಡಿವೈಸ್ನ ಅಟ್ ಎ ಟೈಮ್ ನೋಡುವಂಥ ಪ್ಲ್ಯಾನ್ ತೊಗೊತೀರ, 4 ಡಿವೈಸಲ್ಲಿ ಅಟ್ ಎ ಟೈಮ್ ನೋಡುವಂಥ ಪ್ಲ್ಯಾನ್ ತೊಗೊತೀರಾ ಅಂತಂದರೆ ಸೊ ಯಾವ್ದು ಬೇಕಾದ್ರೂ ತೊಗೋಬೋದು. ಅಷ್ಟೇ ಇದೆ, ಏನು ಹೆವಿ ಚೇಂಜಸ್ ಎಲ್ಲ ಏನಾಗಿಲ್ಲ. ಮುಂಚೆ ಏನಿತ್ತು ಪ್ಲ್ಯಾನ್ಸ್ಗಳು ಹಾಟ್ಸ್ಟಾರಲ್ಲಿ ಏನಿತ್ತು ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಅದೇ ಪ್ಲ್ಯಾನ್ಸ್ಗಳೇ ಇದೆ. ಏನು ಆ ಪ್ಲ್ಯಾನ್ಸ್ನ ವೇರಿಯೇಷನ್ ಮಾಡೋದು ಅದು ಇದೆಲ್ಲ ಏನೂ ಮಾಡಿಲ್ಲ ಇಲ್ಲಿ. ಸೊ ಸೇಮು, ಏನು ಡಿಫ್ರೆನ್ಸ್ ಏನಾಗಿಲ್ಲ. ಒಟ್ಟಲ್ಲಿ ಜಿಯೋ ಮತ್ತು ಜಿಯೋ ಸಿನಿಮಾದೆಲ್ಲ ಏನೇನು ಬರ್ತಾ ಇತ್ತೋ ಇವೆಂಟ್ಸ್ಗಳು, ಸ್ಪೋರ್ಟಿಂಗ್ ಇವೆಂಟ್ಸ್ಗಳು, ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಆಗ್ತಾರೆ ಇದೆ ಅಷ್ಟೇ. ಒಂಥರ ಎರಡೇನಕ್ಕೆ ಜಿಯೋ ಸಿನಿಮಾದಲ್ಲೂ ಮಾಡೋದು, ಹಾಟ್ಸ್ಟಾರಲ್ಲಿ ಮಾಡೋದು ಎಲ್ಲ ಏನಕ್ಕೆ, ಎರಡನ್ನೂ ಕ್ಲಬ್ ಮಾಡಿಬಿಟ್ಟು ಒಂದರಲ್ಲೇ ಮಾಡೋಣ ಗುರು ಅಂತ ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಜಿಯೋ ಹಾಟ್ಸ್ಟಾರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಏನು ಚೇಂಜಸ್ ಆಗಿಲ್ಲ, ಹಾಟ್ಸ್ಟಾರ್ನೇ ಜಿಯೋ ಹಾಟ್ಸ್ಟಾರ್ ಆಗಿ ಮಾಡಿದ್ದಾರೆ ಅಷ್ಟೇ. ಸೊ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕು. ತೊಗೊಂಡೇ ನೋಡ್ತೀರಾ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡಿಬಿಡಿ, ಸೇಫ್ ಇರೋದಿಲ್ಲ. ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. 149 ರೂಪಾಯಿ ಸಬ್ಸ್ಕ್ರಿಪ್ಷನ್ ತೊಗೊಂಡು 3 ತಿಂಗಳು ಆರಾಮಾಗಿ ನೋಡಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಹಾಕಕ್ಕೆ ಹೋಗ್ಬೇಡಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.